ಏನು ಬೇಕಮ್ಮ ನಿಮಗೆ ಯಾಕೆ ವೇಟ್ ಮಾಡೋದು ನೀನು ಎಲ್ಲ ಬಾ 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 ಅಲ್ಲಿ ಬಾ ಪೇಟೆ ಅಲ್ಲಿ ಬಾ ಅವ್ರು ಹೇಳ್ತಾರೆ ಮಾತಾಡುತ್ತೆ ನೀರು ಅವರೆಲ್ಲ ವಿಡಿಯೋ ಮಾಡ್ತಾರೆ ನಾಳೆ ಆಯ್ತು ಸೈಲೆಂಟ್ ಆಯಿಡುವ ಅನ್ನೋದು ಅದೇ ಇಲ್ಲಿ ಹಂಗೆ ಹೇಳ್ಕೊಳ್ಳಿ ಮೇಡಮ್ ನಮ್ಮ ಹೆಸರು ಉಸ್ಕೂರು ಮಧು ಅಂತ ಮೇಡಮ್ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಮೇಲೆ ನಾವೆಲ್ಲ ಸೇರಿ ಆಮೇಲೆ ನಮ್ಮ ಗೋಪಿ ರವೀನಾ ಒಂದು ನಿಮಿಷ ಬಾ ಬಾಪ ಗೊತ್ತಾಗ್ಬೇಕಲ್ಲ ಒಂದು ನಿಮಿಷ ಬಾ ಅವರು ಉಸ್ಕೂರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ಮನೋಹರ್ ಅಂತ ಇವರು ಉಸ್ಕೂರು ನಾಗೇಶ್ ಅಂತ ಎಲ್ಲ ಆಯ್ತು ಸರ್ ಇವತ್ತಿನ ವಿಶೇಷತೆ ಏನು ಇದು ಯಾವ ಊರು ಏನು ಇದು ಇಷ್ಟೊಂದು ವಾಟರ್ ಬಾಟಲ್ಸ್ ಅನ್ನದಾನ ಎಲ್ಲ ಆಗ್ತದೆ ಮೇಡಮ್ ಇದು ಆನೇಕಲ್ ತಾಲೂಕು ಸರ್ಜಾಪುರ ಉಸ್ಕೂರು ಅಂತ ಇದು ಒಂದು 400 ವರ್ಷಗಳಿಂದ ಇತಿಹಾಸ ಇದೆ ಕಾಲದಿಂದ ಇಲ್ಲಿ ಸುಮಾರು ಜಾತ್ರೆ ನಡೀತದೆ ಮತ್ತೆ ಆಮೇಲೆ ಮೊನ್ನೆ ಸುತ್ತಮುತ್ತಲಿನ ತೇರುಗಳು ಬರುತ್ತೆ ಆ ತೇರುಗಳು ಸುಮಾರು ಅದು ಇತಿಹಾಸ ತುಂಬ ಇತಿಹಾಸ ಇದೆ ಅದಕ್ಕೆ ಸುಮಾರು ಜನ ಅನ್ನ ನೀರು ನಮ್ಮ ದೇವಸ್ಥಾನ ಬರ್ತಾರೆ ಅದಕ್ಕೆ ನಾವಿಲ್ಲ ಅನುದಾನ ಮಾಡೋದಕ್ಕೆ ಎಲ್ಲರಿಗೂ ನೀರು ನಮ್ಮ ದೇವಸ್ಥಾನಕ್ಕೆ ಬರೋರು ಅನ್ನಕ್ಕೆ ಊಟಕ್ಕೆ ಯಾವುದೇ ತೊಂದರೆ ಇರ್ತೀರ ಅವರು ನಮ್ಮ ಮುಕ್ತಿಯಿಂದ ಅವರು ಹೋಗ್ಬೇಕು ಅಂತ ನಾವು ಅನುದಾನ ಮಾಡ್ತಾ ಇದ್ದೀವಿ ಮೇಡಮ್ ಇವತ್ತು ವೆಜ್ ಇರುತ್ತೆ ಇವತ್ತು ಮೇಡಮ್ ವೆಜ್ಜು ಇವತ್ತು ಯಾಕಂದರೆ ಸುತ್ತಮುತ್ತ ತೇರುಗಳು ಬರುತ್ತಲ್ಲ ಇವತ್ತು ವೆಜ್ ಊಟ ಇರುತ್ತೆ ಆಮೇಲೆ ನಾಳೆ ಸಂಡೇ ನಾನ್ ವೆಜ್ ಬಿರಿಯಾನಿ ನಾನ್ ವೆಜ್ ಮೇಡಮ್ ಇಲ್ಲಿ ಮೇಡಮ್ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಈವ್ನಿಂಗ್ 7 o'clock ವರೆಗೂ ಇಷ್ಟು ಜನ ಬಂದರೂ ನಾವು ಊಟ ರೆಡಿ ಇದೆ ಮೇಡಮ್ ಮೊಸರನ್ನ ಇದೆ ಟೊಮೆಟೊ ಬಾತ್ ಇದೆ ಪಲಾವ್ ಇದೆ ಮೆಂತ್ಯ ಬಾತ್ ಇದೆ 4 ಐಟಮ್ ಮಾರ್ನಿಂಗ್ 8 ಗಂಟೆಯಿಂದ ಸಾಯಂಕಾಲ ಬಂದರೂ ಸೇಮ್ ಐಟಮ್ ಇಲ್ಲ ಮೇಡಮ್ ಇವತ್ತು ಮಾತ್ರ ಯಾಕಂದರೆ ಇವತ್ತು ಸುಮಾರು ಜನ ಲಕ್ಷಾಂತರ ಜನ ಬರ್ತಾರೆ ಮೇಡಮ್ ತೇರಿಂದ ಬರ್ತಾರಲ್ವಾ ಅವ್ರಿಗೆ ಒಂದು ನೀರು ಒಂದು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಮೇಡಮ್ ಆಲ್ಮೋಸ್ಟ್ ಆಲ್ರೆಡಿ ಒಂದು 2:30ಗೆ ಎಲ್ಲ ಬರುತ್ತೆ ಮೇಡಮ್ ಇಲ್ಲಿ ಬರೋದಂದ್ರೆ 4:30 5 o'clock ಮೇಡಮ್ ಈ ಕಡೆ ಒಂದು 5 ತೇರು ಬರುತ್ತೆ ಸುತ್ತಮುತ್ತಲಿನ ಇನ್ನೊಂದು 2 ತೇರು ಅಲ್ಲಿ ಸುಳ್ಕೊಂಡೆ ಅಲ್ಲೇ ಸ್ಟಾಪ್ ಇದೆ ಯಾಕಂದರೆ ಅಲ್ಲಿ ರೈಲ್ವೆ ಗೇಟ್ ಇದೆ ಆ ರೈಲ್ವೆ ಗೇಟ್ ಅದರ ಜಂಕ್ಷನ್ ಇರೋದ್ರಿಂದ ಅವ್ರು ಅಲ್ಲೇ ಸ್ಟಾಪ್ ಆಗ್ತಾರೆ ಮತ್ತೆ ಇದು ಲಕ್ಷ್ಮೀನಾರಾಯಣಪುರ ಸಿಂಗನಗರ ರಾಯಸಂದ್ರ ದೊಡ್ಡಮಂಗಲ ಈಲಲ್ಗೆ 5 ತೇರು ನಮ್ಮ ಉಸ್ಕೂರು ಮುದ್ದರಮ್ಮ ಹಿಂಭಾಗ ಇರುತ್ತೆ ಮೇಡಮ್ ಮೇಡಮ್ ನಾನ್ ವೆಜ್ ಅಂದ್ರೆ ತುಂಬ ಇಡೀ ಸಂಜೆ ಬೆಳಗ್ಗೆಯಿಂದ ರಾತ್ರಿ ಗಂಟೆ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಉಸ್ಕೂರಿಗೆ ಬನ್ನಿ ಇಲ್ಲಿ ತುಂಬಾ ದೊಡ್ಡ ಜಾತ್ರೆ ನಡೀತಾ ಇದೆ ಇದು ತುಂಬಾನೇ ಒಂದು ದೊಡ್ಡ ಇತಿಹಾಸ ಇರೋ ಅಂಥದ್ದು ಸೊ ಯೂಶಲಿ ತೇರ್ ಅಂತ ಕರೀತಾರೆ ಬಟ್ ಇದಕ್ಕೆ ತೇರ್ ಅಂತ ಕರೆಯೋದಿಲ್ಲ ಇದಕ್ಕೆ ಹೆಸರು ಬೇರೆ ಅಂತ ಕರೀತಾರೆ ಇದಕ್ಕೆ ಕುರ್ಜಿ ಅಂತ ಕರೀತಾರೆ ಮೇಡಮ್ ಸೊ ಯಾಕೆ ಅಂತಾರೆ ಒಂದು ಹೆಸರು ಮೇಡಮ್ ಇದು ಆವಾಗಲಿಂದ ಕುರ್ಜಿ ಅಂತ ಇವಾಗ ತೇರ್ ಅಂತ ಬರುತ್ತೆ ಆವಾಗ ಕುರ್ಜಿ ಆವಾಗ ಇಟ್ಟಿರೋ ಹೆಸರು ಅದು ಹಂಗೆ ಇದಾವರೆಗೂ ಹಂಗೆ ಇರುತ್ತೆ ಎಷ್ಟು ಉದ್ದ ಹೈಟ್ ಇರ್ಬೋದು ಮೇಡಮ್ 150 ಅಡಿ 200 ಅಡಿ ಇರುತ್ತೆ ಮೇಡಮ್ ಸೊ ಯಾವ ದೇವರುಗಳು ತೇರು ಬರುತ್ತೆ ಮೇಡಮ್ ಎಲ್ಲ ದೇವರು ಮುದ್ದೂರಮ್ಮ ತೇರನೇ ಅಂತ ಅಲ್ಲಿ ಮುದ್ದೂರಮ್ಮ ಫೋಟೋ ಇಟ್ಟೆ ಅವರು ಉಸ್ಕೂರಿಗೆ ಬರೋದು
ಸೊ ಪ್ರತಿಯೊಬ್ಬರು ಯಾರೆಲ್ಲ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಇಲ್ಲಿ ಬನ್ನಿ, ಅನ್ನ ಪ್ರಸಾದ ಆಗ್ತಿದೆ. ಸೊ ಪ್ರತಿಯೊಬ್ಬರು ಈ ಪ್ರಸಾದನ ತಗೊಳ್ಳಿ ಬಂದು. ನಾಳೆ ನಾನ್ ವೆಜ್ ಇರುತ್ತೆ, ಇವತ್ತು ವೆಜ್ ಇರುತ್ತೆ. ಸೊ ಮರೀತೀರಾ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಸರ್ಪ್ರೈಸ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಊಟ ಮಾಡಿ ಮೇಡಮ್. ಊಟ ಮಾಡಿ ನೀವು